ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ ಜನರೇ, ಈ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯ ನಾವು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನ. ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯನ ಮನಸ್ಸಿನ ಒಳಗಿಂದ ಬರುವಂಥದ್ದೇ ಮನುಷ್ಯನನ್ನು ಒಲೆ ಮಾಡುವುದು. ಮನುಷ್ಯನ ಮನಸ್ಸಿನ ಒಳಗಿಂದ ಬರುವಂಥದ್ದೇ ಮನುಷ್ಯನನ್ನು ಒಲೆ ಮಾಡುವುದು. ಮನುಷ್ಯನ ಮನಸ್ಸಿನಿಂದ ಏನು ಒಳಗಿಂದ ಬರುತ್ತಂದರೆ, ದೇವ್ರ ವಾಕ್ಯ ಹೇಳುತ್ತೆ, ಸೂಳೆಗಾರಿಕೆ ಮತ್ತು ನಾವು ನೋಡುವಾಗೆ ಕಳ್ಳತನ, ಕೊಲೆ, ಆಧಾರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿ ಕೇಡಿತನ ಇವೆ. ಈ ಮೊದಲಾದ ಹೂಗಳು, ಈ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಒಲೆ ಮಾಡುತ್ತೆ. ಆಮೇಲೆ ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಹೊರಗಿಂದ ತಿನ್ನುವಂಥ ಯಾವ ಆಹಾರವೂ ಮನುಷ್ಯನನ್ನು ಒಲೆ ಮಾಡೋದಿಲ್ಲ. ಮನುಷ್ಯನ ಮನಸ್ಸಿನ ಒಳಗಿಂದ ಬರುವಂಥ ಕೆಟ್ಟ ಕಾರ್ಯಗಳೇ ಮನುಷ್ಯನ ಒಲೆ ಮಾಡುತ್ತೆ. ಹಾಗೆ ಏನು ಮನುಷ್ಯನ ಮನಸ್ಸಿನ ಒಳಗಿಂದ ಬರುತ್ತಂದರೆ, ಸೂಳೆಗಾರಿಕೆ, ಕಳ್ಳತನ, ಆಧಾರ, ಕೊಲೆ, ದ್ರವ್ಯಾಶೆ, ಕೆಡುಕುತನ, ಬುದ್ಧಿ ಕೇಡಿತನ, ಆಧಾರ, ಈ ರೀತಿ ದೇವ್ರ ವಾಕ್ಯಗಳು ಹೇಳ್ತಾ ಇದ್ದಾವೆ. ಅವಾಗ ಒಬ್ಬ ಮನುಷ್ಯನ ಒಲೆ ಮಾಡೋದು ಈ ಕೆಟ್ಟ ವಿಷಯಗಳು. ಹಾಗಾಗಿ ಈ ಕೆಟ್ಟ ವಿಷಯಗಳು ಒಬ್ಬ ಮನುಷ್ಯನ ಮನಸ್ಸಿನ ಒಳಗಡೆ ಬಂದರೆ ಯೋಚನೆ ಮಾಡಿರಿ, ಆ ಮನುಷ್ಯನ ಹೃದಯ ಎಷ್ಟು ಕೆಟ್ಟದಾಗಿರುತ್ತೆ, ಆ ಮನುಷ್ಯನ ಮನಸ್ಸು ಎಷ್ಟು ಹೊಲೆಯಾಗಿರುತ್ತೆ. ಈ ರೀತಿ ಕೆಟ್ಟ ಹೃದಯಗಳು ಇರುವುದಾದರೆ ಏನಾಗುತ್ತೆ ಯೋಚನೆ ಮಾಡ್ರಿ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬ ಮನುಷ್ಯ ಹೊಲೆ ಆದರೆ ಅವನು ದೇವರ ರಾಜ್ಯದಲ್ಲಿ ಹೋಗಿ ಸೇರಲಾರನು. ಅವಾಗೆ ಈ ರೀತಿಯಾಗಿರುವಂಥ ಕೆಟ್ಟ ವಿಷಯಗಳು, ಇಂಥ ಕೆಟ್ಟ ಕಾರ್ಯಗಳು ಏನು ಮಾಡಬೇಕು, ನಾವು ಬಿಟ್ಟು ದೇವ್ರ ಕಡೆ ತಿರುಗಿಕೊಳ್ಳಬೇಕು. ಅಂದರೆ ನಮ್ಮ ಹೃದಯಗಳನ್ನು ನಾವು ಶುದ್ಧಿ ಮಾಡಿಕೊಳ್ಳಬೇಕು. ಈ ಕೊನೆ ದಿನಗಳಲ್ಲಿ ಈ ಪಾಪಗಳು, ಒಬ್ಬ ಮನುಷ್ಯನ ಒಳಗಡೆ ಇರುವಂಥ ಈ ಪಾಪಗಳು, ಒಬ್ಬ ಮನುಷ್ಯನ ಆಲೋಚನೆಗಳಿಂದ ಬರುವಂಥ ಈ ಪಾಪಗಳನ್ನ ಏನು ಮಾಡಬೇಕು, ಮನುಷ್ಯ ಶುದ್ಧಿ ಮಾಡಿಕೊಳ್ಳಬೇಕು. ಮನುಷ್ಯ ಶುದ್ಧಿ ಮಾಡಿಕೊಳ್ಳಬೇಕಂದ್ರೆ ಅದರಿಗೆ ಯೇಸುವಿನ ರಕ್ತ ಮಾತ್ರ ಮನುಷ್ಯನ ಹೃದಯಗಳನ್ನು ಶುದ್ಧಿ ಮಾಡಲು ಸಾಧ್ಯ. ಈ ರೀತಿ ಕೆಟ್ಟ ಆಲೋಚನೆಗಳು ಬಂದರೆ ಯೋಚನೆ ಮಾಡಿರಿ, ಕಳ್ಳತನ, ಕೊಲೆ ಅಲ್ವಾ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಸೊಕ್ಕು, ಆಧಾರ, ಸೂಳೆಗಾರಿಕೆ, ಹೊಟ್ಟೆ ಕಿಚ್ಚು, ಬೈಗಳು, ಸಿಟ್ಟು, ಕಕ್ಷಭೇದ, ನೋಡ್ರಿ, ಇದೆಲ್ಲ ಒಬ್ಬ ಮನುಷ್ಯನ ಹೃದಯದಲ್ಲಿದ್ದರೆ ಆ ಮನುಷ್ಯನ ಹೃದಯದಲ್ಲಿ ಎಷ್ಟು ಗಲೀಜಿರುತ್ತಲ್ಲ, ಎಷ್ಟು ಆ ಮನುಷ್ಯ ಒಲೆಯಾಗಿರ್ತಾನಲ್ಲ. ಈ ರೀತಿಯಾಗಿದ್ದರೆ ಅವರ ಹೃದಯದಲ್ಲಿ ಇರ್ತಾರ, ದೇವರು ಅವ್ರ ಹೃದಯಗಳಲ್ಲಿ ಬರ್ತಾರ? ಖಂಡಿತವಾಗಿ ಪವಿತ್ರವಾದ ದೇವರು ಅವ್ರ ಹೃದಯಗಳಲ್ಲಿ ಬರಲು ಸಾಧ್ಯವೇ ಇಲ್ಲ. ಅವರ ಹೃದಯದಲ್ಲಿ ಅಶುದ್ಧ ಆವಿಗಳು ವಾಸ ಮಾಡಿಕೊಂಡಿರ್ತವೆ. ಒಂದು ವೇಳೆ ಈ ಮನುಷ್ಯರು ಈ ಪಾಪಗಳಲ್ಲೇ ಸತ್ತರೆ ಅವರು ಡೈರೆಕ್ಟಾಗಿ ನಿತ್ಯ ನರಕಕ್ಕೆ ಹೋಗಿ ಸೇರೋರಾಗಿರ್ತಾರೆ. ಹಾಗಾಗಿ ಈ ಪಾಪಗಳನ್ನ ನಾವೇನು ಮಾಡಬೇಕು, ನಾವು ತೊಳೆದುಕೊಳ್ಳಬೇಕು. ಅದಕ್ಕೆ ನೋಡ್ತೀವಿ ನಾವು ಯೆರೆಮೀಯ 4:14ನೇ ವಚನ ಏನು ಹೇಳುತ್ತಂದರೆ, ಯೆರೂಸಲೇಮೇ, ನಿನಗೆ ರಕ್ಷಣೆ ಆಗುವಂತೆ ನಿನ್ನ ಹೃದಯದ ಕೆಟ್ಟತನವನ್ನು ತೊಳೆದುಕೋ. ಯೆರೂಸಲೇಮೇ, ನಿನಗೆ ರಕ್ಷಣೆ ಆಗಬೇಕು. ಹಾಗೆ ಪ್ರತಿಯೊಬ್ಬರಿಗೂ ರಕ್ಷಣೆ ಆಗಬೇಕಾದ್ರೆ ಏನು ಮಾಡಬೇಕಂದ್ರೆ ಹೃದಯದ ಕೆಟ್ಟತನಗಳನ್ನ ತೊಳೆದುಕೊಳ್ಳಬೇಕು, ದುರ ಆಲೋಚನೆಗಳನ್ನು ಬಿಟ್ಟಾಕಬೇಕು. ನಾವು ನಮ್ಮ ಹೃದಯಗಳನ್ನ ನಾವು ತೊಳೆದುಕೊಳ್ಳಬೇಕು. ನಮ್ಮ ಹೃದಯದಲ್ಲಿರುವಂಥ ಈ ಪಾಪಗಳು, ಈ ಹೊಲಸುಗಳು, ಈ ಕಲ್ಮಶಗಳು, ಈ ನರಕ ಕೇಳ್ಕೊಂಡು ಹೋಗುವಂಥ ಈ ಅಶುದ್ಧಗಳನ್ನ ನಾವು ಭೂಮಿ ಮೇಲೆ ಇರುವಾಗಲೇ ಈ ಪಾಪಗಳನ್ನ ನಾವೇನು ಮಾಡಬೇಕು, ನಾವು ಬಿಟ್ಟು ದೇವರ ಕಡೆ ನಾವು ತಿರುಗಿಕೊಂಡು ನಮ್ಮ ಹೃದಯಗಳನ್ನ ಯೇಸುವಿನ ರಕ್ತದಲ್ಲಿ ತೊಳೆದುಕೊಂಡು ನಾವು ಶುದ್ಧರಾದರೆ ನಮ್ಮ ಹೃದಯಗಳಲ್ಲಿ ದೇವರು ಬಂದು ವಾಸ ಮಾಡ್ತಾನೆ. ಆ ಮನುಷ್ಯನ ಮನಸ್ಸಿನಲ್ಲಿ ಪರಿಶುದ್ಧತೆ, ನೀತಿ ಇರುವುದಾದರೆ ಅವರಿಗೆ ಒಳ್ಳೆಯ ಸಂತೋಷ, ಸಮಾಧಾನ, ಶಾಂತಿ, ರಕ್ಷಣೆ ಎಲ್ಲ ಸಿಗಲು ಸಾಧ್ಯವಾಗುತ್ತೆ. ಹಾಲೆಲೂಯಾ. ಇಬ್ಬರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಅದರಲ್ಲಿ 9ನೇ ಅಧ್ಯಾಯದಲ್ಲಿ 14ನೇ ವಚನ ಏನು ಹೇಳುತ್ತಂದರೆ,
ಕ್ರಿಸ್ತನ ರಕ್ತ ಎಷ್ಟೋ ಹೆಚ್ಚಾಗಿ ನಮ್ಮ ನಿರ್ಜೀವ ಕರ್ಮಗಳಿಂದಲೇ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವಾಗೆ ನಮ್ಮ ಮನಸ್ಸನ್ನು ಶುದ್ಧಿ ಮಾಡುತ್ತೆ. ನೋಡ್ರಿ, ಕ್ರಿಸ್ತನ ರಕ್ತ, ಯೇಸು ಕ್ರಿಸ್ತನ ರಕ್ತ ಪ್ರತಿಯೊಬ್ಬರ ನಿರ್ಜೀವ ಕರ್ಮಗಳಿಂದಲೂ ಬಿಡಿಸುತ್ತೆ. ಅವಾಗ ಎಲ್ಲ ಕರ್ಮ ಪಾಪಗಳಿಂದಲೂ, ಜನ್ಮ ಪಾಪಗಳಿಂದಲೂ, ಹೃದಯಗಳಲ್ಲಿ ಮನಸ್ಸುಗಳಲ್ಲಿ ಇರುವಂಥ ಈ ಪಾಪಗಳು ಏನಾಗುತ್ತಂದರೆ ಕ್ರಿಸ್ತನ ರಕ್ತ ನಿರ್ಜೀವ ಕರ್ಮಗಳಿಂದಲೂ ಬಿಡಿಸಿ ಜೀವವುಳ್ಳ ದೇವರಾಗಿರುವ ಯೇಸುವನ್ನು ಆರಾಧಿಸುವ ಹಾಗೆ ನಮ್ಮ ಮನಸ್ಸುಗಳನ್ನ ಶುದ್ಧಿ ಮಾಡುತ್ತೆ ಎಂದು ಬರೆಯಲ್ಪಟ್ಟಿದೆ. ಹಾಗಾಗಿ ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಜನರೇ ನಿಮ್ಮ ಹೃದಯಗಳನ್ನ ಶುದ್ಧಿ ಮಾಡಿಕೊಳ್ಳ್ರಿ. ನಿಮ್ಮ ಹೃದಯಗಳನ್ನ ಶುದ್ಧಿ ಮಾಡಿಕೊಂಡ್ರೆ ನಿಮ್ಮ ಹೃದಯಗಳಲ್ಲಿ ಬಂದು ದೇವರು ವಾಸ ಮಾಡುವನಾಗಿರ್ತಾನೆ. ನಿಮ್ಮ ಹೃದಯಗಳಲ್ಲಿ ಇನ್ನೂ ಈ ಪಾಪಗಳು, ಈ ಹೊಲಸುಗಳು, ಈ ಕೆಟ್ಟ ದುರಾಲೋಚನೆಗಳು ಇರುವುದಾದರೆ ಅಂಥವರ ಹೃದಯಗಳಲ್ಲಿ ಸೈತಾನ್ ವಾಸವಾಗಿರ್ತಾನೆ. ಅವ್ರಿಗೆ ರೋಗಗಳು ಬರುತ್ತೆ, ಅವರಿಗೆ ಶಾಪಗಳು ಬರುತ್ತೆ, ಅವರ ಜೀವಿತಗಳಲ್ಲಿ ಕೇಡುಗಳು ಬರುತ್ತೆ, ಆಪತ್ತುಗಳು ಬರುತ್ತೆ. ಯಾಕಂದರೆ ಈ ರೀತಿಯಾಗಿ ಕೆಟ್ಟ ಕಾರ್ಯಗಳು ಹೃದಯದಲ್ಲಿದ್ರೇ ಅವ್ರಗಳ ಮೇಲೇ ದೇವರ ಶಾಪ, ದೇವರ ಕೋಪ ಮತ್ತು ನ್ಯಾಯ ತೀರ್ಪು, ದಂಡನೆಗಳೆಲ್ಲ ಬಂದ್ಬಿಡ್ತವೆ. ಮತ್ತು ಆ ಮನುಷ್ಯ ಸತ್ತರೆ ಅವನು ಡೈರೆಕ್ಟಾಗಿ ಹೋಗ್ತಾನೆ, ನಿತ್ಯ ನರಕಕ್ಕೆ ಹೋಗ್ತಾನೆ. ನರಕದಲ್ಲಿ ಸುಡುವ ಬೆಂಕಿ ಆರುವುದಿಲ್ಲ, ಕಡಿಯುವ ಹುಳ ಸಾಯುವುದಿಲ್ಲ. ಯುಗ ಯುಗಾಂತರಗಳಲ್ಲಿ ನಿತ್ಯ ನರಕದಲ್ಲಿ ಯಾತನೆಗಳನ್ನು ಅನುಭವಿಸಿಕೊಂಡೇ ಇರಬೇಕು. ಇನ್ನು ಯಾವಾಗಲೂ ಅವರು ಈ ಲೋಕಕ್ಕೂ ಬರಲು ಸಾಧ್ಯವಿಲ್ಲ, ಮಾನಸಾಂತರ ಹೊಂದಿಕೊಳ್ಳಲು ಸಾಧ್ಯವಿಲ್ಲ, ದೇವರ ಕಡೆ ತಿರುಗಿಕೊಳ್ಳಲು ಸಾಧ್ಯ ಇಲ್ಲ, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡಲು ಸಾಧ್ಯವಿಲ್ಲ. ಹಾಗಾಗಿ ಇನ್ನು ನಮ್ಮ ಪ್ರಾಣಗಳು ಭೂಮಿ ಮೇಲೆ ಇರುವಾಗಲೇ ನಾವೇನು ಮಾಡಬೇಕು? ದೇವರ ವಾಕ್ಯವನ್ನು ಕೇಳ್ತಾ ಇರುವಾಗಲೇ ಗ್ರಹಿಸ್ಕೊಂಡು ದೇವರ ಕಡೆ ನಾವು ತಿರುಗಿಕೊಂಡು ಈ ಕೆಟ್ಟ ಆಲೋಚನೆಗಳನ್ನು, ಈ ಕೆಟ್ಟ ಹೃದಯಗಳನ್ನ ನಾವು ತೊಳೆದು ಶುದ್ಧಿ ಮಾಡಿಕೊಂಡರೆ ನಮ್ಮ ಹೃದಯಗಳಲ್ಲಿ ಯೇಸು ವಾಸ ಮಾಡುತ್ತಾನೆ. ಆ ಹೃದಯಗಳಲ್ಲಿ ಸಮಾಧಾನ, ಶಾಂತಿ, ತೃಪ್ತಿ ಇರುತ್ತೆ. ಲೋಕದಲ್ಲಿ ಆರೋಗ್ಯವಂತರಾಗಿ ಅದ್ಭುತವುಳ್ಳ ಒಂದು ಆಶೀರ್ವದಿಸಲ್ಪಟ್ಟ ವ್ಯಕ್ತಿಗಳಾಗಿರ್ತಾರೆ. ಮರಣದ ನಂತರ ಅವರ ಆತ್ಮಗಳು ನಿತ್ಯ ಜೀವಕ್ಕೂ ಪರಲೋಕ ರಾಜ್ಯಕ್ಕೆ ಹೊರಡ್ತವೆ. ಒಂದು ವೇಳೆ ಈ ಪಾಪಗಳನ್ನ ನಾವು ಬಿಡದೆ, ನಮ್ಮ ಹೃದಯಗಳನ್ನ ಶುದ್ಧಿ ಮಾಡಿಕೊಳ್ಳದೆ ನಾವು ಒಂದು ವೇಳೆ ಲೋಕದಲ್ಲಿದ್ದರೂ ಅಂಥವ್ರ ಮೇಲೆ ದೇವರ ಕೋಪ, ದಂಡನೆ, ಶಿಕ್ಷೆಗಳು ಖಂಡಿತವಾಗಿ ಬರ್ತವೆ. ಮರಣದ ನಂತರ ಅವರ ನಿತ್ಯ ಜೀವಿತ ಅವ್ರ ನರಕದಲ್ಲಿ ಹೋಗಿ ಕಳಿಬೇಕಾಗುತ್ತೆ. ಹಾಗಾಗಿ ವಾಕ್ಯನ ಕೇಳಿಕೊಂಡಿರೋಂಥ ಎಲ್ಲ ಜನರೇ ದೇವರ ಕಡೆ ತಿರುಗಿಕೊಳ್ಳ್ರಿ, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡ್ರಿ. ಕಾಲವಿಲ್ಲ, ಸಮಯವಿಲ್ಲ, ಯೇಸು ಈ ಲೋಕಕ್ಕೆ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ದೇವ್ರ ಕಡೆ ತಿರ್ಕೊಳ್ರಿ, ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳ್ರಿ. ಅದಕ್ಕಾಗಿ ಯೇಸುವನ್ನ ನಂಬ್ರಿ, ಸಭೆಗಳಿಗೆ ಹೋಗ್ರಿ, ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡಿರಿ. ಯೇಸುವೆ, ಈ ಪಾಪಗಳಿಂದ ನನ್ನ ಬಿಡಿಸು, ಯೇಸುವೆ ನನ್ನನ್ನು ಕ್ಷಮಿಸು, ನಿನ್ನ ರಕ್ತದಲ್ಲಿ ನಾನು ತೊಳೆದು ಶುದ್ಧಿ ಮಾಡೆಂದು ನೀವು ಕೇಳಿದ್ರೆ ಒಡನೆ ಯೇಸು ಕೈ ಚಾಚಿ ಅವರ ರಕ್ತದಿಂದ ನಿಮ್ಮನ್ನು ತೊಳೆದು ಶುದ್ಧಿ ಮಾಡಿ ಪರಿಶುದ್ಧಪಡಿಸಿ ನಿಮ್ಮನ್ನು ಸ್ವಂತ ಮಕ್ಕಳಾಗಿ ಅಂಗೀಕಾರ ಮಾಡಿಕೊಳ್ತಾನೆ. ನಿಮ್ಮ ಜೀವಿತದಲ್ಲಿ ದೊಡ್ಡ ಸಮಾಧಾನ ಇರುತ್ತೆ. ಇದನ್ನು ಕೇಳಿಕೊಂಡಿರೋರೆಲ್ಲರೂ ಕಣ್ಮುಚ್ಚಿ ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯಗಳನ್ನು ಕೇಳಿಕೊಂಡಿರುವಂಥ ಎಲ್ಲ ಜನರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ಅಪ್ಪ, ನಿನ್ನ ರಕ್ತದ ಮೂಲಕವಾಗಿ ಎಲ್ಲ ಪಾಪ ಪರಿಹಾರ, ನಿನ್ನ ರಕ್ತದ ಮೂಲಕವಾಗಿ ಎಲ್ಲ ರೀತಿಯಾದ ಶಾಪ, ರೋಗ, ದರಿದ್ರ ಮತ್ತು ಎಲ್ಲ ರೀತಿ ಕಷ್ಟ, ತೊಂದರೆ, ಆಪತ್ತು, ವಿಪತ್ತುಗಳಿಂದ ಸಂಪೂರ್ಣವಾಗಿ ನಿನ್ನ ರಕ್ತ ಬಿಡುಗಡೆ ಕೊಡುತ್ತೆ. ಸ್ವಾಮಿ, ಎಲ್ಲ ಮಕ್ಕಳು ಮಾಡಿರೋ ತಪ್ಪುಗಳನ್ನ ಕ್ಷಮಿಸ್ರಿ, ನಿಮ್ಮ ರಕ್ತದಲ್ಲಿ ತೊಳಿರಿ, ಮಾನಸಾಂತರ ಹೊಂದ್ಕೊಳ್ಳಿ. ಎಲ್ಲರೂ ತಮ್ಮ ಹೃದಯಗಳನ್ನ ನಿಮ್ಮ ರಕ್ತದಲ್ಲಿ ಶುದ್ಧಿ ಮಾಡ್ಕೊಳ್ಳಿ. ನಿಮ್ಮ ಬರೋಣಕ್ಕೆ ಆಯತವಾಗಲಿ, ಮಾನಸಾಂತರ ಹೊಂದಿ ರಕ್ಷಣೆ ಹೊಂದ್ಕೊಳ್ಳಿ ಅಪ್ಪ. ಈ ರೀತಿಯಾಗಿ ಕೇಳಿಕೊಂಡಿರುವಂಥ ಎಲ್ಲ ಮಕ್ಕಳಿಗೂ ಸಹಾಯ ಮಾಡಿರಿ. ಎಲ್ಲ ಹೃದಯಗಳಲ್ಲಿ ಮನಸ್ಸಲ್ಲಿ ಮಾತನಾಡ್ರಿ. ಪರಿಶುದ್ಧಾತ್ಮ ಎಲ್ಲರನ್ನ ಆಳ್ವಿಕೆ ಮಾಡಿರಿ. ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಪ್ರಾರ್ಥನೆ ಕೇಳಾಗೆ ಮಾಡಿದ್ಗಾಯ ಸ್ತೋತ್ರ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೆನ್. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರೇ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.